ಜೀವನದಲ್ಲಿ ದುಡ್ಡು ಮಾಡೋದ್ ಬೆಸ್ಟಾ ಹೆಸರು ಮಾಡೋದ್ ಬೆಸ್ಟಾ? ಏನ್ ಹೇಳ್ತಿಯಲ್ಲ? ನನ್ ಕೇಳಿದ್ರೆ ದುಡ್ಡು ಮಾಡೋದು. ಯಾಕೆಂದ್ರೆ ದುಡ್ಡೇ ದೊಡ್ಡಪ್ಪ. ಅದಿದ್ರೆ ಹೆಸರು ತಾನಾಗೇ ಬರುತ್ತೆ ನೋಡು. ಅದೆಂಗ್ಲಾ ಬರುತ್ತೆ? ಹೌದು, ಹೇಳೋರ್ ಹಾಗೆ ಅಲ್ವಾ? ನೋಡಪ್ಪ, ಸಿಕ್ಕಾಪಟ್ಟೆ ದುಡ್ಡಿದೆ ಅವನ ಹತ್ರ, ತುಂಬಾ ಶ್ರೀಮಂತ ಅಂತೆಲ್ಲ ಹೇಳಲ್ವಾ? ಅಲ್ಲ ಕಂಡ, ಅದೇ ಹೆಸರು ಮಾಡಿದ್ರೆ ಎಷ್ಟೊಂದ್ ಜನ ಬೆಲೆ ಕೊಡ್ತಾರೆ. ನಮ್ ಜೊತೆ ಸೆಲ್ಫಿ ತೆಗೆಸ್ಕೋಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾರೆ, ಗೊತ್ತಲ್ಲ? ಯಾರು ನಿನ್ ಜೊತೆ ಸೆಲ್ಫಿ ತಗೋಬೇಕು ಅಂತನಾ? ಅಲ್ಲಲ್ಲ, ಅಂದ್ರೆ ಹೆಸರು ಮಾಡಿ ಫೇಮಸ್ ಆದವ್ರ ಜೊತೆ ಅಂತ. ಲೇ, ಫೇಮಸ್ ಆಗೋದ್ರಿಂದ ಎಷ್ಟೆಲ್ಲಾ ಸಮಸ್ಯೆ ಇದೆ ಗೊತ್ತೇನ್ಲ? ಏನ್ಲ ಅದು? ನೋಡು, ಈಗ ನಾನು ನೀನು ಇಬ್ರು ಯಾವುದೇ ಹೋಟೆಲ್ಗೆ ಹೋಗ್ಲಿ ಅಥವಾ ಒಂದು ಟೀ ಶಾಪ್ಗೆ ಹೋದ್ರು ಯಾರು ನಿನ್ನ ಯಾವ ದಾಸಯ್ಯ ಅಂತ ಕೇಳಲ್ಲ. ನಾವ್ ಆರಾಮಾಗಿ ಏನ್ ಬೇಕೋ ತಿನ್ಕೊಂಡು ಬರ್ಬೋದು. ಅದೇ ಫೇಮಸ್ ಆಗಿರೋರು ಪಾಪ ಏನಾದ್ರೂ ಇಷ್ಟಪಟ್ಟು ತಿನ್ನೋಣ ಅಂತ ಹೋದ್ರೆ ಎಲ್ರು ಮೇಲೆ ಬಿಡ್ತಾರೆ. ಒಂದ್ ಫೋಟೋ ಬೇಕು, ಒಂದ್ ಸೆಲ್ಫಿ ಬೇಕು ಅಂತ. ಅವ್ರಿಗೆ ಯಾಕಾದ್ರೂ ಬನ್ನೋ ಅಂತ ಅನ್ಸಿ ಕೊನೆಗೆ ಏನು ತಿನ್ನಕ್ಕಾಗದೆ ವಾಪಸ್ ಹೋಗ್ತಾರೆ. ಫೇಮಸ್ ಆದವ್ರಿಗೆ ಮಾಮೂಲಾಗಿ ನಾರ್ಮಲ್ ಆಗಿ ಹೋಟೆಲ್ಗೂ ಹೋಗ್ಬೇಕು, ಟೀ ಅಂಗಡಿಗೂ ಹೋಗ್ಬೇಕು, ಫ್ರೆಂಡ್ಸ್ ಜೊತೆನೂ ಟೈಮ್ ಪಾಸ್ ಮಾಡ್ಬೇಕು ಅಂತ ಇರುತ್ತೆ. ಆದ್ರೆ ಆಗಲ್ಲ. ಏನ್ ಮಾರಾರೆ, ಏನೋ ಡೀಪ್ ಡಿಸ್ಕಷನ್ ಮಾಡ್ತಾ ಇದ್ದೀರಾ? ಹೌದು, ಇವನು ಚಾ ಕುಡಿಬೇಕಂತೆ, ಎಲ್ಲಿ ಹೋಗೋಣ ಅಂತಿದ್ದ. ಅದಕ್ಕೆ ನಾನು ಶ್ಯಾಮ ಬರ್ತಾನೆ ಚಾ ತರ್ಬೋದು ಅಂತಿದ್ದೆ. ಅಯ್ಯೋ, ಹೇಳ್ಬೇಕಲ್ಲ ಮಾರಾಯ ನೀನು. ನಾನು ಈಗ ಕುಡಿದು ಬಂದೆ, ಹಾಗೆ ನಿಮ್ಗೂ ತರ್ತಿದ್ದೆ. ಇಲ್ಲ, ಒಂದು ಕೆಲಸ ಮಾಡೋಣ, ಇಲ್ಲೇ ಹತ್ತಿರದಲ್ಲಿ ನಮ್ಮ ಹೆಂಡತಿ ತಾಯಿ ಮನೆ ಇದೆ, ಅಲ್ಲೇ ಹೋಗೋಣ, ಟೀ ಕುಡಿಸ್ತೇನೆ ಬನ್ನಿ. ಆದ್ರೆ ಅವರ ತಾಯಿ ಸ್ವಲ್ಪ ತಲೆ ಬಿಸಿ ಮಾಡ್ತಾರೆ ಮರಾರೆ. ಅಂದ್ರೆ ತಲೆ ಮೇಲೆ ಬಿಸಿ ಮಾಡ್ತಾರ ಚಾನಾ? ಅಲ್ಲ ಮಾರಾಯ, ಟೀ ಹೇಳಿದ್ರೆ ಅರ್ಧ ಗಂಟೆ ಮಾಡ್ತಾರೆ. ಪರವಾಗಿಲ್ಲ, ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಬೋದು ಅಲ್ವೇನ್ಲ? ಹಂಗಲ್ಲ ಮಾರಾಯ, ಅವರು ಅರ್ಧ ಗಂಟೆ ಯಾರು ಕಾಯೋದಿಲ್ಲ, ಹೋಗಿರ್ತಾರೆ ಅನ್ಕೋತಾರೆ. ಹಾಗೂ ಅಲ್ಲೇ ಇದ್ರೆ ಆಮೇಲೆ ಒಳಗಿಂದ ಯಾರಿಗೋ ಹೇಳ್ದಂಗೆ ಹೇಳ್ತಾರೆ, ಅಲ್ಲಿ 3 ನಾಯಿ ಯಾವಾಗ್ಲಿಂದ ಬೊಗಳ್ತಾ ಇದೆ, ಸ್ವಲ್ಪ ನೀರ್ ತಗೊಂಡೋಗಿ ಎರ್ಚು ಅಂತ. ಆಗ್ಲಾದ್ರೂ ಅರ್ಥ ಮಾಡ್ಕೊಂಡು ಹೋಗ್ಲಿ ಅಂತ ಮಾರಾಯ. ವಾ, ನೋಡ್ಲಾ, ಅಕಸ್ಮಾತ್ ಹಂಗೂ ಕುಂತಿದ್ರೆ ಏನ್ ಮಾಡಿಯಾರು? ಹಂಗೂ ಕುಂತೇ ಇದ್ರೆ ವಾಪಸ್ ಬಂದು, ಅಯ್ಯೋ ಇನ್ನು ನಿಮ್ಗೆ ಚಾ ಕೊಟ್ಟಿಲ್ವಾ, ಆಗ್ಲೇ ಹೇಳ್ದೆ ಮಾಡೋಕೆ, ಇರಿ ಇನ್ನೇನು ಟೀ ಕುಡಿತೀರಾ, ಒಟ್ಟಿಗೆ ಊಟ ಮಾಡ್ಕೊಂಡು ಹೋಗೋರಂತೆ ಅಂತಾರೆ. ವಾ, ಟೀನೇ ಇಷ್ಟ ಬೇಕು ಕೊಟ್ಟವರು ಇನ್ ಊಟ ಹೆಂಗಾಗ್ತಾರಲ್ಲ? ಬಿಡು, ಅಲ್ಲಿ ಹೋಗೋದೇ ಬೇಡ, ನಿನ್ ಕರ್ಮ ನೀನೇ ಇಟ್ಕೊಳ್ಳ. ಓ, ಏನಪ್ಪ ಎಲ್ಲ ಗುಟ್ಟಾಗೇನೋ ಮಾತಾಡ್ತಾ ಇದ್ದೀರಾ? ಅದೇ ಇವ್ನ್ ಕೇಳ್ತಿದ್ದ, ರಿಚ್ ಆಗೋದ್ ಮುಖ್ಯನಾ ಫೇಮಸ್ ಆಗೋದ್ ಮುಖ್ಯನಾ ಅಂತ. ನೀನೇನ್ ಹೇಳ್ತೀಯಾ? ನನ್ ಕೇಳಿದ್ರೆ ರಿಚ್ ಆಗೋದು ಅಂತೀನಿ. ಅಲ್ಲ ಮರಯ್ಯ, ಬರೀ ರಿಚ್ ಆಗಿದ್ದೇನ್ ಮಾಡೋದು? ಬೇಕು ಅಂದಿದ್ದೆಲ್ಲ ತಿನ್ನೋಕಾಗಲ್ಲ. ನಮ್ಮೂರಲ್ಲಿ ಒಬ್ಬ ತುಂಬಾ ದೊಡ್ಡ ರಿಚ್ ಪಾರ್ಟಿ ಇದ್ದಾನೆ. ಅವನ ಹತ್ರ ಈಗ ಬೇಕಾದಷ್ಟು ದುಡ್ಡಿದೆ. ಅವನ್ ಅದೇ ಹೇಳ್ತಾನೆ, ಮುಂಚೆ ನನ್ನ ಹತ್ರ ಏನು ದುಡ್ಡಿಲ್ದಿದ್ದಾಗ ಏನಾದ್ರು ತಿಂಡಿ ಸಿಕ್ಕರೆ ಸಾಕು, ಎಂಜಾಯ್ ಮಾಡ್ಕೊಂಡು ತಿಂತಿದ್ದೆ. ಅದೇ ಈಗ ಏನ್ ಬೇಕೋ ಅದ್ ತಿನ್ಬೋದು, ಅಷ್ಟು ದುಡ್ಡಿದೆ. ಆದ್ರೆ ಮೈಯೆಲ್ಲ ಕಾಯಿಲೆ, ಶುಗರು, BP ಎಲ್ಲ ಇದೆ. ಬರೀ ಸಪ್ಪೆ ಜೀವನ ಅಂತ ಮಂಡೆ ಬಿಸಿ ಮಾಡ್ಕೊಂಡ ಮರಯ್ಯ. ಹೌದು, ಕರೆಕ್ಟ್. ನನ್ ಕೇಳಿದ್ರೆ ನಾವು ದೇವರಲ್ಲಿ ಕೇಳ್ಕೋಬೇಕು, ಕಾಯಿಲೆ ಕೊಟ್ರೆ ದುಡ್ಡು ಕೊಡಬೇಡ, ದುಡ್ಡು ಕೊಟ್ರೆ ಕಾಯಿಲೆ ಕೊಡಬೇಡ ಅಂತ. ಅವಾಗ ಸರಿ ಇರುತ್ತೆ. ಮುಚ್ಚಲಾ ಬಾಯಿ, ಎಲ್ಲ ನಿನ್ ಕೇಳಿ ಮಾಡ್ತಾರಲ್ಲ ದೇವ್ರು. ದುಡ್ಡು ಕೊಡಾಕಿಲ್ಲ, ಕಾಯಿಲೆನೂ ಕೊಡಾಕಿಲ್ಲ ಕಂಡ. ಅದೆಲ್ಲ ನಾವು ತಂದ್ಕೊಳ್ಳೋದು. ದುಡ್ಡು ಜಾಸ್ತಿ ಆದಾಗ ಅದನ್ನ ಹೇಗ್ ಜೋಪಾನ ಮಾಡ್ಕೋಬೇಕು, ಇನ್ನು ಹೆಚ್ಚು ಹೇಗೆ ಮಾಡ್ಬೇಕು ಅಂತ ಇರೋ ಟೈಮನ್ನ ವೇಸ್ಟ್ ಮಾಡ್ಕೊಂಡು ತಲೆಗೆ ಹಚ್ಕೊಂಡು ಕೊರಗಿದ್ರೆ ಕಾಯಿಲೆ ಬರದೆ ಇನ್ನೇನ್ ಬರತ್ಲಾ? ಹೌದು ಮಾರಾರೆ, ಜೀವನದಲ್ಲಿ ಎಲ್ಲಾ ಪಡ್ಕೊಂಡವ್ರಿಗಿಂತ ಏನು ಪಡ್ಕೊಳ್ದೇ ಇರೋರೆ ನೆಮ್ಮದಿಯಾಗಿರೋದು ಅನ್ನೋದು ನನ್ನ ಅಭಿಪ್ರಾಯ. ನನ್ನ ಅಭಿಪ್ರಾಯ ಏನ್ ಗೊತ್ತಾ? ನಿನ್ನ ಅಭಿಪ್ರಾಯ ಯಾವನ್ಲ ಕೇಳಿದ್ದು? ಇರ್ಲಿ ಬಿಡು ಮಾರಾಯ, ಅವನ ಅಭಿಪ್ರಾಯ ಹೇಳಿ, ನೀನ್ ಹೇಳ. ದುಡ್ಡು ಇರುತ್ತೋ ಇಲ್ವೋ, ಫೇಮಸ್ ಆಗ್ತೀವೋ ಇಲ್ವೋ, ಟೈಮ್ಗೆ ಹೆಂಗೋ ರುಚಿಯಾದ ಊಟ ತಿಂಡಿ ಸಿಕ್ತಿದ್ರೆ ಅವನೇ ನಿಜವಾದ ಸುಖ ಪುರುಷ, ಗೊತ್ತಾ? ಅದೇ ನಿಂಗೆ ಚೆನ್ನಾಗ್ ಮುಕ್ಬಿಟ್ಟು ಮನಿಕೊಂಬಿಡೋದು ಅಷ್ಟೇ ಅಲ್ವಾ ನಿಂಗೆ ಗೊತ್ತಿರೋದು? ಏಯ್, ನನ್ನಿಷ್ಟ ಅವೆಲ್ಲ ನಿಂಗೆ ಯಾಕೋ? ಹೋಗ್ಲಿ ಬಿಡ್ರ, ಅವ್ರವ್ರಿಗೆ ಏನ್ ಅನ್ಸತ್ತೆ ಅದನ್ನ ಹೇಳಿದಾರಷ್ಟೇ. ಬಾ ಇನ್ನೊಂದ್ಸಲ ನನ್ನ ಹತ್ರ ತಿಂಡಿ ಕೊಡ್ಸು ಅಂತ, ಅವಾಗ ಮಾಡ್ತೀನಿ. ವಾ, ಏನ್ ಇವನ್ ಕೋಳಿ ಕೂಗಿದ್ರೇನೆ ಬೆಳಕಾಗದ? ಹೋಗ್ಲಾ ಕಂಡಿನಿ.